ಬಾಗಲಕೋಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಇಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಬೇಕು ಅಂದ್ರೆ ಹಣ ಕೊಡಲೇಬೇಕು ಅಂತ. ಹಣ ಕೊಡದಿದ್ರೆ ಚಿಕಿತ್ಸೆ ಕೊಡಲ್ಲ ಅಂತ ಹೇಳಿ ಕಳಿಸ್ತಾರೆ ಸಿಬ್ಬಂದಿ. ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳು ಬಡವರ ರಕ್ತ ಹೀರ್ತಾ ಇದ್ದಾವೆ, ಹಗಲು ದರೋಡೆ ಮಾಡ್ತಾ ಇದ್ದಾವೆ. ಹಣ ಇಲ್ಲ ಅಂದ್ರೆ ಚಿಕಿತ್ಸೆ ಇಲ್ಲ, ಬೋರ್ಡ್ ಹಾಕ್ರಿ ಇನ್ಮೇಲೆ. ಮುಧೋಳದ ಸರ್ಕಾರಿ ಆಸ್ಪತ್ರೆಯಲ್ಲಿನ ಕರ್ಮಕಾಂಡ ಇದು. ಇಲ್ಲಿ ಚಿಕಿತ್ಸೆಗೆ ಬಂದಿದ್ದ ಗರ್ಭಿಣಿಯನ್ನ ರಾತ್ರೋರಾತ್ರಿ ಹೊರ ಹಾಕಿದ್ದಾರೆ. ಮನುಷ್ಯರಲ್ಲ ಇವರು, ಮನುಷ್ಯತ್ವ ಇಲ್ದಂಥವ್ರು, ಮಾನವೀಯತೆ ಇಲ್ದಂಥವ್ರು. ಕಳೆದ ವರ್ಷ ಜುಲೈ 12ರಂದು ನಡೆದಿರುವಂತಹ ಘಟನೆ ಆದ್ರೆ ತಡವಾಗಿ ಬೆಳಕಿಗೆ ಬಂದಿದೆ. ಅಂದ್ರೆ ಹಣ ಕೊಡ್ಲಿಲ್ಲ ಅನ್ನುವಂಥ ಕಾರಣಕ್ಕೆ ಚಿಕಿತ್ಸೆ ಕೊಡೋಕೆ ಹಿಂದೆ ಮುಂದೆ ನೋಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ ಕೊಡಬೇಕಾ? ಉಚಿತವಾದಂಥ ಚಿಕಿತ್ಸೆ ಇರುತ್ತೆ ರೀ, ಯಾಕ್ರಿ ಹಣ ಕೊಡಬೇಕು? ಸರ್ಕಾರ ಸಂಬಳ ಕೊಡಲ್ವ ನಿಮಗೆ? ನಾವು ನೋಡ್ತಾ ಇರ್ತೀವಿ, ಭಾಳ ಸಲ ಹೋಗ್ತಾ ಇರ್ತೀವಿ ಸರ್ಕಾರಿ ಆಸ್ಪತ್ರೆಗೆ. ಆದರೆ ಅಲ್ಲಿ ಇವ್ರು ಏನು ಕೇಳ್ತಾರೆ, ಬಾಯಿ ಬಿಟ್ಟ ಕೇಳ್ತಾರೆ ರೀ, 100 ಕೊಡಿ 200 ಕೊಡಿ ಅಂಥೇಳಿ. ಎಷ್ಟೋ ಸಿಬ್ಬಂದಿಗಳು ನೋಡಿದ್ದೇವೆ ನಾವು. ಮುಧೋಳದ ಸಾರ್ವಜನಿಕ ಆಸ್ಪತ್ರೆ ಏನಿದೆ, ಅಲ್ಲಿ ಒಬ್ಬ ಗರ್ಭಿಣಿ ಚಿಕಿತ್ಸೆಗಂತ ಬಂದರೆ ಇವರು ಅಮಾನವೀಯವಾಗಿ ನಡ್ಕೊಂಡಿದ್ದಲ್ಲದೆ ದುಡ್ಡು ಕೇಳಿದ್ದಾರೆ. ಯಾರು ಹೇಳಿದ್ದು ನಿಮಗೆ ದುಡ್ಡು ಕೇಳೋಕ್ಕೆ? ಸರ್ಕಾರ ಹೇಳಿತ್ತಾ? ಆರೋಗ್ಯ ಸಚಿವರು ಹೇಳಿದ್ರಾ? ನೋಡಿ, ಇದೇ ಆಸ್ಪತ್ರೆ ಅದು. ಘಟನೆ ಬಗ್ಗೆ 5 ತಿಂಗಳ ಹಿಂದೆಯೇ ದೂರು ನೀಡಿದ್ದಾರೆ ಮಹಿಳೆಯ ಪತಿ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಜಿಲ್ಲಾ ಉಸ್ತುವಾರಿ ಸಚಿವ RB ತಿಮ್ಮಾಪುರ್ ಜಿಲ್ಲಾ ಆರೋಗ್ಯಾಧಿಕಾರಿಗೆ ವಿವರವಾದ ದೂರು ನೀಡಿದ್ದಾರೆ. ಗರ್ಭಿಣಿಯ ಪತಿ ಮುತ್ತು ಮೇತ್ರಿ ಕರ್ತವ್ಯ ಲೋಪ ಎಸಗಿದ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿದ್ರು. ದೂರಿನ ಬಗ್ಗೆ ಪರಿಶೀಲಿಸಿ ವಾರದೊಳಗೆ ವರದಿ ನೀಡೋಕೆ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಅಂದರೆ ಮೇಲಾಧಿಕಾರಿಗಳ ಆದೇಶಕ್ಕೆ ಕೌಡೆ ಕಾಸಿನ ಕಿಮ್ಮತ್ತಿಲ್ವಾ ಇವರಿಗೆ? ಅಧಿಕಾರಿಗಳಿಗೆ, ಸಣ್ಣ ಪುಟ್ಟ ಅಧಿಕಾರಿಗಳಿಗೆ ದೂರು ನೀಡಿ 5 ತಿಂಗಳಾದರೂ ಕೂಡ ಕ್ರಮ ಜರುಗಿಸಿಲ್ಲ ಸಚಿವರು, ಆರೋಗ್ಯ ಇಲಾಖೆಯವರು. ನೋಡಿ, 5 ತಿಂಗಳ ಹಿಂದೆನೇ ಈ ಘಟನೆ ನಡೆದಿದ್ರು, ಕ್ರಮ ಇನ್ನೂ ತೆಗೆದುಕೊಂಡಿಲ್ಲ. ಹಾಗಾದ್ರೆ ಏನಿದು ಪ್ರಕರಣ? ನೋಡ್ತಾ ಹೋಗೋಣ. 2024ರ ಜುಲೈ 12ರಂದು ಗರ್ಭಿಣಿ ಮುಧೋಳದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಗರ್ಭಿಣಿ ಆರೋಗ್ಯವನ್ನ ಪರೀಕ್ಷೆ ಮಾಡಿದ್ರು ಆಸ್ಪತ್ರೆಯ ಸ್ತ್ರೀ ರೋಗ ತಜ್ಞರು. ಅವಳಿ ಜವಳಿ ಮಕ್ಕಳಿದ್ವು, ಅಂದರೆ ಆ ಕೂಸಿನ ಹೃದಯ ಬಡಿತ ನಿಂತಿದೆ ಅಂತ ಹೇಳಿಬಿಟ್ರು. ಕೂಡಲೇ ಗರ್ಭಪಾತ ಮಾಡಿಸ್ಬೇಕು, ತಾಯಿ ಜೀವಕ್ಕೆ ಅಪಾಯ ಅಂತ ಹೇಳಿದರು. ಅಂದೇ ತನ್ನ ಪತ್ನಿಯನ್ನು ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ದಾಖಲಿಸಿದ್ರು ಮುತ್ತು. ಅದೇ ದಿನ ರಾತ್ರಿ ಗರ್ಭಿಣಿಗೆ ಉಂಟಾಗಿತ್ತು ವಿಪರೀತ ರಕ್ತಸ್ರಾವ, ಬ್ಲೀಡಿಂಗ್ ಆಗ್ತಾ ಇತ್ತು. ಪರಿಸ್ಥಿತಿ ಬಿಗಡಾಯಿಸಿದ ಕಾರಣ ಮಧ್ಯರಾತ್ರಿ ಚಿಕಿತ್ಸೆಗಾಗಿ ಅಂಗಲಾಸ್ತಾರೆ. ಅವ್ರ ಗಂಡ ಕೇಳ್ಕೊಳ್ತಾರೆ, ಪರಿಯಾಗಿ ಕಾಲು ಬೀಳಕ್ಕೆ ಹೋಗ್ತಾರೆ, ನನ್ನ ಹೆಂಡ್ತಿನ ಉಳಿಸ್ಕೊಡಿ. ಆದರೆ ಇವರಿಗೆ ಕನಿಕರ ಇರಲ್ಲ, ಮನುಷ್ಯತ್ವ ಬೆಲ್ಲ ಬಿಟ್ಟಿರ್ತಾರೆ. 3,000 ಲಂಚ 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 ಕೇಳ್ತಾರೆ ನಾಚಿಕೆ ಇಲ್ದವರು. ಸ್ಟಾಫ್ ನರ್ಸ್ಗಳು, ಫರ್ವಿನ್ ನದಾಪು, ಮಲ್ಲಮ್ಮ, ಇವ್ರ ಮೇಲೆ ಕ್ರಮ ಆಗಬೇಕು ಕೂಡಲೇ. ಈಗ 3,000 ಹಗಲು ದರೋಡೆ ನಿರಂತರವಾಗಿ ಇವರಿಂದ ನಡೀತಾ ಇದೆ. ದುಡ್ಡು ಕೊಟ್ಟರೆ ಚಿಕಿತ್ಸೆಗೆ ಮುಂದಾಗ್ತೇವೆ ಅಂತ ಇದೇ ನರ್ಸ್ಗಳು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳಿದ್ದಾವೆ. ಇಲ್ಲದಿದ್ರೆ ನಿಮ್ಮ ಪತ್ನಿಯ ಖಾಸಗಿ ಆಸ್ಪತ್ರೆಗೆ ಕರೆದೂರಿ ಅಂತ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಹೆಂಡತಿ ಪ್ರಾಣ ಉಳಿಸೋಕೆ ಮಧ್ಯರಾತ್ರಿ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಪತ್ನಿಗೆ ಚಿಕಿತ್ಸೆ ನೀಡಿ ಅಲ್ಲಿ ಪ್ರಾಣ ಉಳಿಸ್ಕೊಂಡಿದ್ದಾರೆ ಮುತ್ತು ಅನ್ನೋರು. ಇದನ್ನು ಆರೋಗ್ಯ ಇಲಾಖೆ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಇದನ್ನು ನಾವು ಕೂಡ ಸುಮ್ಮನೆ ಬಿಡೋದಿಲ್ಲ. ನಾನು ಕಳೆದ ಜುಲೈ ತಿಂಗಳಲ್ಲಿ ನನ್ನ ಹೆಂಡತಿ ಗರ್ಭಿಣಿ ಇತ್ತು ರೀ. ಸ್ಕ್ಯಾನಿಂಗ್ ಮಾಡಿಸಿರುವಾಗ ಹೊಟ್ಟೆಯಲ್ಲಿ 2 ಸ್ಟೂನ್ ಬೇಬಿ ಇತ್ತು ರೀ. ಅವು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಅದರ ಹೃದಯ ಬಡಿತ ಇಲ್ಲ ಅಂತ ಹೇಳಿದಾಗ ನನ್ನನ್ನು ಸಾರ್ವಜನಿಕ ಆಸ್ಪತ್ರೆಗೆ ಹೋಗಂತ ಹೇಳಿದ್ರಿ. ಆನಂತರ ಅಲ್ಲಿ ಹೋಗಿ ಡಾಕ್ಟರ್ ಆದಂಥ ಸುನಿತಾ ಮಲಗನ್ ಅವ್ರಿಗೆ ಭೇಟಿ ಆದೆವು. ಅವರು ಅದನ್ನು ಎಲ್ಲ ರಿಪೋರ್ಟ್ಗಳು ನೋಡಿ ಚಿಕಿತ್ಸೆ ಇದನ್ನು ಮಾಡಿ ನಾವು ಸಂಜೆ ವೇಳೆಗೆ ಹೋಗಿದ್ದೀವಿ. ಅವರು ಹೇಳಿಕೆಯಿಂದ ಒಂದು ಅಡ್ಮಿಷನ್ ಮಾಡ್ಕೊಂಡ್ರಿ. ಒಂದು ಮಾಡಿಸ್ಕೊಂಡು ನರ್ಸುಗಳಿಗೆಲ್ಲ ಹೇಳಿದ್ರಿ. ಅವರು ಒಂದಿಷ್ಟು ಟ್ಯಾಬ್ಲೆಟ್ ಕೊಟ್ಟು ಅದು ಹೊರಗಡೆ ಆಗುವಂಗೆ ಇದನ್ನು ಮಾಡಿದ್ರಿ. ಆ ಒಂದು ಸಮಯದಲ್ಲಿ ರಾತ್ರಿ ವೇಳೆಯಲ್ಲಿ ಅವರಿಗೆ ರಕ್ತಪಾತ ಜಾಸ್ತಿ ಆಗ್ತಿರುವಾಗ ಅಲ್ಲಿದ್ದಂಥ ನರ್ಸ್ಗಳಾದಂಥ ಮತ್ತು ಪರ್ವೀನ್ ನದಾಬ್ ಮತ್ತು ಮಲ್ಲಮ್ಮ ಸಂಶಿ ಅವರು
ಯಾವುದೇ ರೀತಿಯಾದ ನಮಗೆ ಸರಿಯಾಗಿ ಸ್ಪಂದಿಸಲಿಲ್ಲ. ಅವಾಚ್ಯ ಶಬ್ದಗಳನ್ನು ಬೇದರಿ ಭಾಳ ರಕ್ತಪಾತ ಆದ್ರೂ ಅವ್ರು ಒಳಗಡೆ ಹೋಗಿ ಮನ್ಕೊಂಡಿದ್ರು. ನಾವು ಎಷ್ಟೇ ಬಾಗಲ ಬಡಿದ್ರು ನೀವು ಬಡವರಾಗಿದ್ದು ಯಾಕೆ ಇಲ್ಲಿ ಬರ್ತೀರಿ, ಬೇರೆ ಕಡೆ ಹೋಗಿ ಸಾಯಿರಿಲ್ಲೇ ಸಾಯಕ್ಕೆ